ಮನದಾಳದಿಂದ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸುಸ್ವಾಗತ. ಈ ಚಾನಲಲ್ಲಿ ಶೈಕ್ಷಣಿಕ ವಿಚಾರಗಳ ಚಿಂತನ ಮಂಥನ ನಡೀತಾ ಹೋಗುತ್ತೆ. ಇದಕ್ಕೆ ಆಧಾರವಾಗಿರುವಂತಹವರು ಪೋಷಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು. ಇದರಲ್ಲಿ ಪ್ರಚಲಿತ ಶೈಕ್ಷಣಿಕ ಸಮಸ್ಯೆಗಳು, ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಅದರ ಪ್ರಭಾವ ವಿದ್ಯಾರ್ಥಿಗಳ ಮೇಲೆ, ಪೋಷಕರ ಮೇಲೆ ಹಾಗೂ ಸಮಾಜದ ಮೇಲೆ ಹೇಗೆ ಆಗುತ್ತೆ ಅನ್ನುವ ವಿಚಾರವಾಗಿ ಕೂಡ ಚಿಂತನ ಮಂಥನ ನಡೀತಾ ಹೋಗುತ್ತೆ. ಇಲ್ಲಿ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಭಾಗ 1 ಏನಿದೆ ಮನದಾಳದಿಂದ ಚಾನಲಲ್ಲಿ ಹಿಂದಿ ವಿಷಯದ ಬಗ್ಗೆ ಮಾತಾಡ್ತಾ ಹೋಗೋಣ ಅಂತ ಅನ್ನಿಸ್ತಾ ಇದೆ. ನಾನು ಒಬ್ಬ ನಿವೃತ್ತ ಶಿಕ್ಷಕ, ಶಾಂತ ವೀರಣ್ಣ ಅಂತ ನನ್ನ ಹೆಸರು. ಶಿಕ್ಷಕ ಆಗಿ ನಿವೃತ್ತಿ ಆದಮೇಲೆ ಏನಾದರೂ ಶೈಕ್ಷಣಿಕ ಸೇವೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ಈಗೊಂದು 33 ವರ್ಷ, 34 ವರ್ಷ, 35 ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಸೇವೆಯನ್ನು ಸಲ್ಲಿಸಿರ್ತೀವಿ ಅದನ್ನು ಆಧರಿಸಿ ನಮ್ಮ ಅನುಭವಗಳನ್ನು, ನಾನು ಕಂಡುಕೊಂಡಿರ್ತಕ್ಕಂಥ ಸತ್ಯಗಳನ್ನು ತಮ್ಮ ಮುಂದೆ ಇಡೋದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಇತ್ತೀಚೆಗೆ ನಮ್ಮ ಸರ್ಕಾರದಲ್ಲಿ, ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಏನಿದೆ, ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿರ್ತಕ್ಕಂಥ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಮಧು ಬಂಗಾರಪ್ಪ ಅವರು ಒಂದು ಆದೇಶವನ್ನು ಪರೀಕ್ಷೆ ಹತ್ತಿರ ಬಂದಾಗ ಹೊರಡಿಸಿರ್ತಾರೆ ಹಿಂದಿ ವಿಷಯದ ಕುರಿತಾಗಿ. ಈಗ ನಾನು ಏನು ಮಾತಾಡೋದಕ್ಕೆ ಹೊರಟಿದ್ದೀನಿ ಅನ್ನೋದರ ಬಹಳಷ್ಟು ಭಾಗ ತಮಗಾಗಲೇ ಮನವರಿಕೆ ಆಗಿದೆ. ಅದಂತೂ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗಂತೂ ಸಾಕಷ್ಟು ಚೆನ್ನಾಗಿ ಗೊತ್ತೇ ಇದೆ ಅಂತ ಅಂದ್ಕೊಳ್ತೀನಿ. ಸರಿ, ಯಾವುದೇ ರಾಜ್ಯ ಆಗಿರ್ಬೋದು, ತನ್ನದೇ ಆಗಿರೋಂಥ ಒಂದು ಶಿಕ್ಷಣ ನೀತಿ ಇರುತ್ತೆ. ಪ್ರತಿ ದೇಶಕ್ಕೂ, ಪ್ರತಿ ರಾಜ್ಯಕ್ಕೂ ತನ್ನದೇ ಆಗಿರೋಂಥ ಒಂದು ಶಿಕ್ಷಣ ನೀತಿ ಇರುತ್ತೆ. ಇರಲಿ, ಅದರಂತೆ ನಾವು ನಡ್ಕೋಬೇಕಾಗಿರೋದು ಕೂಡ ಅನಿವಾರ್ಯ, ನಡ್ಕೋಬೇಕು. ಯಾಕಂದರೆ ಸರ್ಕಾರಕ್ಕೆ ವಿರುದ್ಧವಾಗಿ ನಾವೇನು ಮಾಡೋದಕ್ಕೆ ಆಗಲ್ಲ. ಇತ್ತೀಚಿನ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅವರು ಇದ್ದಕ್ಕಿದ್ದ ಹಾಗೆ ಪರೀಕ್ಷೆ ಹತ್ತಿರ ಬಂದಾಗ ಹಿಂದಿ ವಿಷಯವನ್ನು ಅಂಕಗಳಿಂದ ಹೊರತುಪಡಿಸಿ ಭಾಗ 2 ಅಂತ ಏನು ಬಂದಿದೆ, ಭಾಗ ಬಿ ಪಾರ್ಟ್ ಅಂತ ಏನು ಕರಿತೀವಿ, ಆ ಪಾರ್ಟ್ಗೆ ಸೇರಿಸ್ತೀವಿ, ಇದರಲ್ಲಿ ಅಂಕಕ್ಕೆ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ದಾರೆ. ಸರಿ, ಪಾರ್ಟ್ ಬಿಯಲ್ಲಿ ನಮಗೆ ಏನೇನು ಬರುತ್ತೆ? ಹಿಂದಿ ಬರುತ್ತೆ. ಈಗ ಸದ್ಯ ಆದರೆ ಫಿಸಿಕಲ್ ಎಜುಕೇಷನ್ ಬರುತ್ತೆ, ಕ್ರಾಫ್ಟಿಗೆ ಸಂಬಂಧಪಟ್ಟಂಥ ಅಗ್ರಿಕಲ್ಚರ್ ಇರ್ಬೋದು, ಆರ್ಟಿಕಲ್ಚರಲ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಇವೆಲ್ಲ ಬರ್ತಾ ಹೋಗ್ತವೆ. ಒಂದು ತಮ್ಮ ಹತ್ರ ನಾನು ಈ ಭಾಗ 1 ಯೂಟ್ಯೂಬ್ ಚಾನಲ್ ಮೂಲಕ ನಾನು ಹಂಚ್ಕೊಳ್ತಾ ಇರೋದು ಏನಪ್ಪ ಅಂತಂದರೆ, ಸರಿ, ತಾವು ಏನು ಬೇಕಾದರೂ ತೀರ್ಮಾನ ತಗೋಬೋದು, ಅದು ತಮ್ಮ ಇಷ್ಟ. ಆದರೆ ನನ್ನ ಒಂದು ಅಭಿಪ್ರಾಯ ಅಥವಾ ಒಂದು ಪ್ರಶ್ನೆ ಇಲ್ಲಿ ಏನು ಅಂದರೆ, ಹಿಂದಿ ಇದುವರೆಗೂ ಇದ್ದಿದ್ದನ್ನು ತೆಗೆದು ಹಾಕಿದ್ದು ಯಾಕೆ? ಅಂದರೆ ತೆಗೆದು ಹಾಕಿದ್ದು ಯಾಕೆ ಅಂದರೆ, ಎ ಪಾರ್ಟಿನಿಂದ ಬಿ ಪಾರ್ಟ್ಗೆ ಶಿಫ್ಟ್ ಆಗಿದ್ದು ಯಾಕೆ? ಇದರಿಂದ ಎ ಪಾರ್ಟಲ್ಲಿ ಇದ್ದಿದ್ದರಿಂದ ಆಗಿರುವ ತೊಂದರೆಗಳು ಏನೇನು, ವಿದ್ಯಾರ್ಥಿಗಳಿಗೆ ಏನೇನು ತೊಂದರೆಗಳಾಗಿದ್ದಾವೆ, ಶಿಕ್ಷಕರಿಗೆ ಏನೇನು ತೊಂದರೆಗಳಾಗಿದ್ದಾವೆ, ಇಲಾಖೆಗೆ ಇದರಿಂದ ಆಗಿರುವಂತಹ ತೊಂದರೆಗಳೇನು, ಸಮಾಜಕ್ಕೆ ಇದರಿಂದ ಆಗಿರುವಂತಹ ತೊಂದರೆಗಳು ಏನು ಅನ್ನೋದನ್ನು ಹೇಳಬೇಕಾಗುತ್ತೆ. ಇದರ ಜೊತೆಗೆ ಈ ಹಿಂದಿಯನ್ನು ಪಾರ್ಟ್ ಬಿಗೆ ಸೇರಿಸುವುದರಿಂದ ವಿದ್ಯಾರ್ಥಿಗಳಿಗೆ ಏನೇನು ಅನುಕೂಲ ಆಗುತ್ತೆ, ಶಿಕ್ಷಕರಿಗೆ ಏನೇನು ಅನುಕೂಲ ಆಗುತ್ತೆ, ಸರ್ಕಾರಕ್ಕೆ ಏನೇನು ಅನುಕೂಲ ಆಗುತ್ತೆ ಮತ್ತು ಸಮಾಜಕ್ಕೆ ಏನೇನು ಅನುಕೂಲಗಳು ಆಗ್ತವೆ ಅನ್ನೋದನ್ನು ಕೂಡ ಹೇಳಬೇಕಾಗುತ್ತೆ, ಮನವರಿಕೆ ಮಾಡಬೇಕಾಗುತ್ತೆ. ಯಾಕಂದರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರತಕ್ಕಂತಹ ಮಂತ್ರಿಗಳಾಗಿರಲಿ, ಅಧಿಕಾರಿಗಳಾಗಿರಲಿ, ಅದಕ್ಕೆ ಸಂಬಂಧಪಟ್ಟಂಥ ಸಮಜಾಯಿಷಿಯನ್ನು, ವಿವರಣೆಯನ್ನು ಕೊಡಬೇಕಾಗಿರೋದು ಅವರ ಕರ್ತವ್ಯ ಅಂತ ನಾನಾದರೂ ಭಾವಿಸ್ತೇನೆ. ಇದೆಲ್ಲ ಆದಮೇಲೆ ಇನ್ನೊಂದು ವಿಷಯವನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಯಾವುದೇ ಭಾಷೆಗಳು ಇದರಲ್ಲಿ ಈಗ ಕೇವಲ ಹಿಂದಿ ಅಲ್ಲ, ಹಿಂದಿ ಮಾತ್ರ ಅಲ್ಲ, ಹಿಂದಿಯನ್ನು ಕೂಡ ಪಾರ್ಟ್ ಬಿಗೆ ತಗೊಂಡೋಗಿ ಹಾಕಿದರೆ ಹಿಂದಿ ಇರ್ಬೋದು, ಸಂಸ್ಕೃತ ಇರ್ಬೋದು, ಉರ್ದು ಇರ್ಬೋದು, ತಮಿಳು, ತೆಲುಗು, ಇನ್ಯಾವಾದರೂ ಇರಬಹುದು, ಅರಬ್ಬಿ, ಫಾರ್ಸಿ ಭಾಷೆ ಇರ್ಬೋದು. ಇವನ್ನೆಲ್ಲವನ್ನೂ ಪಾರ್ಟ್ ಬಿಗೆ ತಗೊಂಡೋಗಿ ಹಾಕಿದ್ದೀವಿ, ನಾವು ಯಾವುದೇ ಭೇದ ಭಾವ ಮಾಡಿಲ್ಲ ಅಂತ ಅವರೇನಾದರೂ ಸಮರ್ಥನೆ ಮಾಡ್ಕೋಬಹುದು. ನನ್ನ ಪ್ರಶ್ನೆ,
ಇದು ಹಿಂದಿಯ ಕುರಿತಾಗಿ ಅಥವಾ ಸಂಸ್ಕೃತದ ಕುರಿತಾಗಿ ಅಥವಾ ಉರ್ದು ಭಾಷೆಯ ಕುರಿತಾಗಿ ಅಲ್ಲ. ಖಂಡಿತ ಯಾವುದೇ ಒಂದು ಭಾಷೆಯ ಪರವಾಗಿ ಅಲ್ಲ. ಯಾಕೆಂದರೆ ಭಾಷೆಗಳು ಹೆಚ್ಚು ಹೆಚ್ಚು ಕಲಿತಷ್ಟು ಹೆಚ್ಚು ಹೆಚ್ಚು ಜ್ಞಾನ ಸಂಪಾದನೆ ಆದೇ ಆಗ್ತದೆ. ಒಂದು ಭಾಷೆಯಲ್ಲಿ ಇರೋ ಜ್ಞಾನ ಇನ್ನೊಂದು ಭಾಷೆಯಲ್ಲಿ ಇಲ್ಲದೆ ಇರಬಹುದು. ಆ ಭಾಷೆಯ ಜ್ಞಾನವನ್ನು ಈ ಭಾಷೆಗೆ ತಂದು ಹಾಕಬಹುದು. ಈಗ ನಾವೆಲ್ಲ ನೋಡಿದ ಹಾಗೆ ಕುವೆಂಪು ಅವರು ಮೂಲತಃ ಕನ್ನಡ ಓದಿದವರಲ್ಲ, ಇಂಗ್ಲೀಷ್ನಿಂದ ಬಂದವರು, ಇಂಗ್ಲೀಷ್ ಓದ್ಕೊಂಡು ಬಂದವರು. ಇಂಗ್ಲೀಷ್ ಸಾಹಿತ್ಯದಲ್ಲಿ ಸಿಗಂಥ ಎಲ್ಲ ವಸ್ತುಗಳನ್ನು ತಮ್ಮ ಅನುಭವದ ಆಧಾರದಲ್ಲಿ ಅದನ್ನು ಹೆಚ್ಚು ಮಾಡಿಬಿಟ್ಟು ಕನ್ನಡ ಸಾಹಿತ್ಯಕ್ಕೆ ತಂದು ಸಮೃದ್ಧ ಸಾಹಿತ್ಯವನ್ನಾಗಿ ಮಾಡಿದರು. ಅದೇ ರೀತಿ ಯು ಆರ್ ಅನಂತಮೂರ್ತಿ ಅವರು ಕೂಡ ಅವರೇನು ಇಂಗ್ಲೀಷ್ನವರು, ಕನ್ನಡದವರಲ್ಲ, ಇಂಗ್ಲೀಷ್ನವರು. ಇಂಗ್ಲೀಷನ್ನು ಓದಿ ಕನ್ನಡದಲ್ಲಿ ಅದ್ಭುತವಾದ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ಲಂಕೇಶ್ ಅವರೆಲ್ಲ ಇಂಗ್ಲೀಷಲ್ಲೇ ಓದಿ ಕನ್ನಡದ ಅದ್ಭುತ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಹೀಗೆ ಸಾಕಷ್ಟು ಇಂಗ್ಲೀಷ್ ಕವಿಗಳು, ಸಂಸ್ಕೃತ ಕವಿಗಳು ಇವರೆಲ್ಲರೂ ಕನ್ನಡ ಸಾಹಿತ್ಯವನ್ನು ಸಮೃದ್ಧ ಮಾಡಿದರೆ ಅವರಿಗೆಲ್ಲರಿಗೂ ನಾವು ಕೃತಜ್ಞತೆಗಳನ್ನು ಅರ್ಪಿಸಲೇಬೇಕು, ಅರ್ಪಿಸ್ತೀವಿ. ಇದರ ಉದ್ದೇಶ ಇಷ್ಟೇ, ಯಾವುದೇ ಭಾಷೆಯನ್ನು ಬಿ ವಿಭಾಗಕ್ಕೆ ತೆಗೆದು ಹಾಕೋದಕ್ಕೆ ಏನು ಕಾರಣ, ಯಾಕೆ ತೆಗೆದು ಹಾಕಬೇಕು? ಈಗ ಇವರೆಲ್ಲರಿಗೂ ಬೇರೆ ಶಿಕ್ಷಕರಿಗೆ ಯಾವ ರೀತಿಯ ವೇತನ ಇರುತ್ತೆ ಅದೇ ರೀತಿ ಹಿಂದಿ ಶಿಕ್ಷಕರಿಗೂ ಅದೇ ವೇತನ ಇರುತ್ತೆ, ಸಂಸ್ಕೃತ ಶಿಕ್ಷಕರಿಗೂ ಅದೇ ವೇತನ ಇರುತ್ತೆ, ಉರ್ದು ಶಿಕ್ಷಕರಿಗೂ ಅದೇ ವೇತನ ಇರುತ್ತೆ, ಬೇರೆಯವರಿಗೂ ಅದೇ, ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗೂ ಅದೇ ವೇತನ ಇರುತ್ತೆ. ಸೇಮ್ ವೇತನ ಕೊಟ್ಟ ಮೇಲೆ ಪಾರ್ಟ್ ಬಿಗೆ ಹಾಕಿದರೆ ಏನು ಪ್ರಯೋಜನ ಏನಾಗುತ್ತೆ? ಸಮಾನ ವೇತನ, ಸಮಾನ ಕೆಲಸ ಅಲ್ವಾ? ಅಲ್ಲಿ ಪಾರ್ಟ್ ಬಿಗೆ ಹಾಕಿದ ತಕ್ಷಣಕ್ಕೆ ಆಟೋಮೆಟಿಕ್ಕಾಗಿ ಅದರ ಕೆಲಸ ಕಡಿಮೆ ಆಗುತ್ತೆ, ತನ್ನ ಶಕ್ತಿನ ಕಳ್ಕೊಳ್ಳುತ್ತೆ. ಅದು ತನ್ನ ಶಕ್ತಿನ ಕಳ್ಕೊಂಡಾಗ ಶಿಕ್ಷಕರಲ್ಲಿ ತನ್ನಷ್ಟಕ್ಕೆ ತಾನೇ ಬೇಜವಾಬ್ದಾರಿತನ ಬರುತ್ತೆ. ಒಂದು ಪಕ್ಷ ಶಿಕ್ಷಕರಲ್ಲಿ ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನ ಬರದೇ ಇರಬಹುದು, ಆದರೆ ವಿದ್ಯಾರ್ಥಿಗಳಲ್ಲಂತೂ ಖಂಡಿತ ಬರುತ್ತೆ, ಬಂದೇ ಬರುತ್ತೆ. ಆವಾಗ ಆ ಭಾಷೆ ಅರ್ಧ ಭಾಗ ಅಲ್ಲಿಗೆ ಸತ್ತು ಹೋಗುತ್ತೆ. ನಿರ್ಲಕ್ಷ್ಯ ತೋರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಶಾಲೆಯಲ್ಲಿರೋಂಥ ಹೆಡ್ ಮಾಸ್ಟರ್ಗಳು ಕೂಡ ಇರಲಿ ಬಿಡಪ್ಪ, ಅದೇನು ಪಾರ್ಟ್ ಬಿ, ಅದು ಸಂಸ್ಕೃತ ಟೀಚರ್ ಯಾರಪ್ಪ, ಹಿಂದಿ ಟೀಚರ್ ಯಾರಪ್ಪ, ಅವರು ಉರ್ದು ಟೀಚರ್ ಯಾರು, ಸ್ವಲ್ಪ ಸುಮ್ಮನಿರ್ರಿ, ಮ್ಯಾಥಮೆಟಿಕ್ಸು ಸೈನ್ಸು ಇವ್ರು ಯಾರಾದರೂ ಕ್ಲಾಸ್ ತಗೊಳ್ತಾರೆ ಅಂತ ಹೇಳ್ತಾರೆ. ಅವ್ರಿಗೂ ಅದೇ ಬೇಕಾಗಿರುತ್ತೇನೋ, ಇವ್ರಿಗೂ ಅದೇ ಬೇಕಾಗಿರುತ್ತೇನೋ, ಹೆಡ್ ಮಾಸ್ಟರ್ಗೂ ಅದೇ ಬೇಕಾಗಿರುತ್ತೇನೋ. ಈಗ ರಿಸಲ್ಟು ಅಂತ ಬಂದಮೇಲೆ ಯಾವಾಗ ರಿಸಲ್ಟನ್ನು ನಾವು ಬೆನ್ನತ್ತಿ ಹೋಗ್ತೀವಿ, ಆಟೋಮೆಟಿಕ್ಕಾಗಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿರೋದು ಸಹಜ. ಯಾವುದೇ ಹೆಡ್ ಮಾಸ್ಟರ್ ಆಯಿತು, ಸಬ್ಜೆಕ್ಟ್ ಟೀಚರ್ಸು ಯೋಚನೆ ಮಾಡ್ತಾರೆ. ನಾನಿಲ್ಲಿ ಸೈನ್ಸ್ ಟೀಚರನ್ನು, ಮ್ಯಾಥ್ಸ್ ಟೀಚರನ್ನು, ಹೆಡ್ ಮಾಸ್ಟರನ್ನ ತಗೊಳ್ತಾ ಇಲ್ಲ. ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅವರ ಯೋಚನೆ, ಅವರ ಚಿಂತನೆ ಹೇಗಿರುತ್ತೆ ಅನ್ನೋದನ್ನು ಮಾತ್ರ ತಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ. ಹಾಗಾದಾಗ ಅದು ಪಾರ್ಟ್ ಬಿಗೆ ಹೋಗೋದಾದರೆ ಇಷ್ಟೊಂದು ಎಜುಕೇಟೆಡ್ ಟೀಚರ್ಸ್ ಯಾತಕ್ಕೆ ಬೇಕಲ್ಲಿ? ಕ್ವಾಲಿಫೈಡು ಟೀಚರ್ಸ್ ಏನಕ್ಕೆ ಬೇಕು? ಅಥವಾ ಬರ್ತಾ ಬರ್ತಾ ನಿಧಾನವಾಗಿ ಅದನ್ನು ತೆಗೆದು ಹಾಕಬೇಕು ಅನ್ನೋಂಥ ಏನಾದರೂ ಹುನ್ನಾರ, ಉತ್ಸಾಹ ಇದೆಯಾ? ತೆಗೆದಾಕೋದಾದರೆ ಒಂದೇ ಸರಿ ತೆಗೆದಾಕ್ಬಿಡಿ ಸ್ವಾಮಿ, ಕಟಕಟಿಲ್ಲ. ದ್ವಿಭಾಷಾ ನೀತಿಯನ್ನು ಏನು ನಾವು ಅಳವಡಿಸ್ಕೊಳ್ತೀವಿ ಅಂತ ಹೇಳ್ತಿದ್ದೀರಲ್ಲ, ಖಂಡಿತ ಅಳವಡಿಸ್ಕೊಳ್ಳಿ. ಯಾಕೆಂದರೆ ಪ್ರಪಂಚದ ಬೇರೆ ಬೇರೆ ಭಾಷೆಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ 3-4 ಭಾಷೆಗಳನ್ನು ಕಲಿಯೋಂಥ ಸಂದರ್ಭಗಳಿದ್ದಾವೆ. ನಮ್ಮಲ್ಲಿ ಕೇವಲ 2 ಭಾಷೆಗೆ ಸೀಮಿತ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ತಮ್ಮ ಮುಂದೆ ಒಂದು ಸರಿ ವಿವರಿಸ್ತೀನಿ. ಇದನ್ನು ದಯಮಾಡಿ ಕೇಳಿಸ್ಕೊಂಬಿಡಿ. ಈಗಾಗಲೇ ನಮ್ಮ ಬ್ಯಾಂಕ್ಗಳನ್ನು ನೋಡಿದರೆ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ನಡೆಯುವಂಥ ರೆಕ್ರೂಟ್ಮೆಂಟ್ಗಳನ್ನು ನೋಡಿದರೆ ಸಾಕಷ್ಟು ಜನ ಅಲ್ಲಿ ಬರ್ತಾ ಇರೋರೆಲ್ಲರೂ ಹಿಂದಿ ಕಲ್ತಿರ್ತಕ್ಕಂಥವರು. ಉತ್ತರ ಭಾರತದವ್ರು ಬಂದು ಇಲ್ಲಿ ಕೆಲಸ ಮಾಡ್ತಾರೆ, ತಮಿಳ್ನಾಡಿನವ್ರು ಬಂದು ಇಲ್ಲಿ ಕೆಲಸ ಮಾಡ್ತಾರೆ, ಬ್ಯಾಂಕಲ್ಲಂತೂ ತಮಿಳ್ನಾಡಿನವ್ರು ತುಂಬಿ ತುಳುಕ್ತಾರೆ, ಆಂಧ್ರದವ್ರು ತುಂಬಿ ತುಳುಕ್ತಾರೆ, ಹಿಂದಿ ಏರಿಯಾದಲ್ಲೆಲ್ಲ ಬಂದು ತುಳುಕ್ತಾರೆ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ನೋಡಿದರೆ, ನಾವು ಜಿಂದಾಲು ಈ ಥರ ಏನು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ನೋಡಿದರೆ ಅಲ್ಲೆಲ್ಲ ಯಾರು ಬರ್ತಾರೆ? ಜಾಸ್ತಿ ಹಿಂದಿ ಕಲ್ತಿರೋರು ಬರ್ತಾರೆ. ಹಿಂದಿ ಕಲ್ತಿರೋರು ಬರ್ತಾರೆ. ನಾವು ಬ್ಯಾಂಕಲ್ಲಿ ಹಿಂದಿ ಕಲ್ತಿರೋರ ಹತ್ರ ಹೋಗ್ತೀವಿ, ನೀನು ಕನ್ನಡ ಕಲ್ತ್ಕೊ ಅಂತೀವಿ, ನೀನು ಕನ್ನಡ ಮಾತಾಡು ಅಂತೀವಿ, ತಪ್ಪೇನಲ್ಲ. ಆದರೆ ಆ ಬ್ಯಾಂಕ್ನಾಗ ಆತ ಎಷ್ಟು ದಿವಸ ಇರ್ಬೋದು? 1 ವರ್ಷ ಇರ್ಬೋದಾ, ಅಥವಾ 1.5 ವರ್ಷ ಇರ್ಬೋದಾ, 2 ವರ್ಷ ಇರ್ಬೋದಾ? 2 ವರ್ಷದಷ್ಟೊತ್ತಿಗೆ ಬರ್ಕ ಏನೇನೋ ಕನ್ನಡ ಕಲಿಯೋದಕ್ಕೆ ಶುರು ಮಾಡ್ತಾನೆ, ಅಷ್ಟೊತ್ತಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ನೊಂದು ಕಡೆ ತಮಿಳ್ನಾಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ತಮಿಳ್ನಾಡಿಗೆ ಹೋಗಿ ಮತ್ತೆ 2 ವರ್ಷಕ್ಕೆ ತಮಿಳು ಕಲಿಯೋದಕ್ಕಾಗುತ್ತಾ? ಇನ್ನೊಂದು ಮಲಯಾಳಂಗೆ, ಕೇರಳಕ್ಕೆ ಹಾಕಿದರೆ ಮಲಯಾಳಂ ಕಲಿಯೋದಕ್ಕಾಗುತ್ತೆ. ಸ್ವಲ್ಪ ನಾವು ಯೋಚನೆ ಮಾಡಬೇಕು. ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆ ಮಾತಾಡಬೇಕು ಅಂತ ಅನ್ನೋದು ಸತ್ಯ. ಯಾಕಂದರೆ ಎಲ್ಲ ಜನಗಳಿಗೂ ಬರಲ್ವಲ್ಲ, ಹಿಂದಿ ಬರಲ್ಲ, ಎಲ್ಲ ಜನಗಳಿಗೂ ಎಲ್ಲ ಭಾಷೆ ಬರಲ್ಲ. ನಮ್ಮ ಭಾಷೆಗೆ ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು ಸಹಜನೇ. ಆದರೂ ಕೂಡ ಒಂದು ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ
ಜಾಸ್ತಿ ಜನ ಮಾತಾಡುವಂತಹ ಭಾಷೆ ಏನಿದೆ ಅದನ್ನು ಎಲ್ಲರಿಗೂ ನಾವು ಕಲಿಸ್ಬೇಕಾಗಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ನಮ್ಮ ಕರ್ತವ್ಯ ಅಂತ ನಾನಾದರೂ ಅಂದ್ಕೊಳ್ತೀನಿ. ಕೆಲವು ಸಲ ಏನಾಗುತ್ತೆ ಅಂದರೆ ಹಿಂದಿ ಟೀಚರ್ ಏನಾದರೂ ಆ ಶಾಲೆಯಲ್ಲಿ ಅತ್ಯುತ್ತಮವಾದ ಅಥವಾ ಉತ್ತಮವಾದ ಹಿಂದಿ ಟೀಚರ್ ಇದ್ದರೆ, ಹಿಂದಿ ವ್ಯಾಕರಣವನ್ನು ಕರಾರುವಕ್ಕಾಗಿ ಮಾಡಿದರೆ, ಕನ್ನಡ ವ್ಯಾಕರಣದ 90 ಭಾಗ ವ್ಯಾಕರಣ ಹಿಂದಿ ಮೇಷ ಕಲಿಸಿರ್ತಾರೆ. ಕನ್ನಡ ಸಬ್ಜೆಕ್ಟಿಗೆ ತುಂಬ ಅನುಕೂಲ ಆಗುತ್ತೆ. ನಾನು ಇನ್ನೊಂದು ತಮ್ಮ ಹತ್ರ ಈ ಮೂಲಕ ಇಡ್ತಾ ಇರೋದೇನಂತಂದರೆ, ಸರ್ಕಾರಕ್ಕೆ ಅಥವಾ ನಮ್ಮ ಶಿಕ್ಷಕರಿಗೆ, ಅಧಿಕಾರಿಗಳಿಗೆ, ಸಮಾಜಕ್ಕೆ, ಅಧಿಕಾರಿಗಳೇನು ಬಿಡಿ, ಅವ್ರದ್ದೇನು ಕೆಲಸ ಇರಲ್ಲ, ಏನು ಮೇಲಿಂದ ಏನು ಆದೇಶ ಬರ್ತವೆ ಅದನ್ನು ಕೆಳಗೆ ಜಾರಿ ಮಾಡೋದು ಮಾತ್ರ ಅವ್ರ ಕರ್ತವ್ಯ ಅಂತ ಅಂದ್ಕೊಂಡು ಬಿಟ್ಟಿರ್ತಾರೆ ಅಷ್ಟೇ. ಅದರ ಆಚೆಗೆ ಅವ್ರೇನು ಮಾಡಲ್ಲ. ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಬೇರೆ ವಾಲಂಟಿಯರ್ ಆರ್ಗನೈಸೇಷನ್ಸ್ ಏನಿದ್ದಾವೆ, ನಾವು ಕನ್ನಡ ಶಕ್ತಿ ಕೇಂದ್ರ ಅಥವಾ ಕನ್ನಡ ಕಾವಲು ಸಮಿತಿ, ಈ ಥರ ಕನ್ನಡಕ್ಕಾಗಿ ಹೋರಾಡೋಂತಹವರು ನಾವು ಏನೇನಿದ್ದೀವಿ ಅಂತಂದರೆ, ನನ್ನ ಅಭಿಪ್ರಾಯದಲ್ಲಿ ಇದಕ್ಕೆ ಏನಾಗುತ್ತೆ ಅಂತಂದರೆ, ಕನ್ನಡ ಉಳಿಸ್ಕೋಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ನಾವು ಉಳಿಸ್ಕೊಳ್ಳಲ್ಲ ಅಂದರೂ ಅದು ಉಳಿಯುತ್ತೆ. ಯಾಕಂದರೆ ನಾವು ಪ್ರತಿನಿತ್ಯ ಮಾತಾಡೋ ಮಾತು ಕನ್ನಡನೇ ಅಲ್ವಾ. ಕನ್ನಡ ಬಿಟ್ಕೊಂಡು ನಮಗೇನು ಬರುತ್ತೆ? ಬೇರೆ ಭಾಷೆ ಬಂದರೂ ಕೂಡ, ಇಂಗ್ಲೀಷೋ ಹಿಂದಿನೋ ಏನೋ ಬಂದರೂ ಕೂಡ ನಾವು ಮನೆಯಲ್ಲೇನೋ ಅದನ್ನು ಬಳಸೋದೇ ಇಲ್ಲ, ಅಥವಾ ಹೊರಗೆ ಸಮಾಜಕ್ಕೆ ಹೋದಾಗ ಒಂದು ಬಳಸಲ್ಲ. ಈ ಹಿಂದಿ ಅಥವಾ ಇಂಗ್ಲೀಷ್ ಇವೆರಡನ್ನ ನಾವು ಎಲ್ಲಿ ಬಳಸ್ತೀವಿ? ವ್ಯಾವಹಾರಿಕವಾಗಿ ಮಾತ್ರ ಬಳಸ್ತೀವಿ. ವ್ಯಾವಹಾರಿಕವಾಗಿ ಬೇಕು. ವ್ಯಾವಹಾರಿಕವಾಗಿ ಎಷ್ಟು ಭಾಷೆ ಕಲ್ತ್ರೂ ಕಡಿಮೆನೇ. ಹಾಗಾಗಿ ಈ ಹಿಂದಿ ಅಂತ ಅನ್ನೋದನ್ನು ತೆಗೆದು ಹಾಕಿಬಿಟ್ರಲ್ಲ, ಎ ಪಾರ್ಟ್ನಿಂದ ಬಿ ಪಾರ್ಟಿಗೆ ಶಿಫ್ಟ್ ಮಾಡಿದ್ರಲ್ಲ, ಯಾಕೆ? ಅಥವಾ ಇನ್ಯಾವುದೇ ಭಾಷೆ ಆಗಿರಲಿ, ನಾನು ಕೇವಲ ಹಿಂದಿ ಹೇಳ್ತಾ ಇಲ್ಲ, ಉರ್ದುನೇ ಆಗಿರಲಿ, ಸಂಸ್ಕೃತನೇ ಆಗಿರಲಿ, ಇವೆಲ್ಲ ಅತ್ಯುತ್ತಮವಾದ ಭಾಷೆಗಳು. ಯಾವುದೇ ಭಾಷೆ ಕಡಿಮೆ ಅಲ್ಲ, ಯಾವುದೇ ಭಾಷೆ ಹೆಚ್ಚು ಅಲ್ಲ. ನಾವೇನು ಇಂಗ್ಲೀಷನ್ನು ತೊಗೊಂಡ್ಬಿಟ್ರೆ ಇಂಗ್ಲೀಷ್ ಏನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಎಸ್ ರೈಟ್, ಅದು ಇಂಟರ್ನ್ಯಾಷನಲ್ ಲೆವೆಲ್ ರನ್ನಿಂಗ್ ಇದೆ, ಅದು ಓಡ್ತಾ ಇದೆ. ಆ ಭಾಷೆ ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗೋದಕ್ಕೆ, ಬೆಳೆಯೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿರಬೇಕು, ಎಷ್ಟು ಜನದ ಸಹಕಾರ ಮಾಡಿರಬೇಕಲ್ವಾ. ನಾವು ಕನ್ನಡನೇ ಬೇಕು ಅಂತನೋರು ಹಾಗಾದರೆ ಇಂಗ್ಲೀಷನ್ನು ಬೇಡ ಅಂದ್ಬಿಡ್ಬೇಕಲ್ವಾ. ನಾವು ಕನ್ನಡಕ್ಕೆ ರಿಸರ್ವ್ ಆಗಿಬಿಡೋಣ, ಕರ್ನಾಟಕ ಬಿಟ್ಟು ಆ ಕಡೆಗೆ ಈ ಕಡೆಗೆ ಎಲ್ಲಿ ಹೋಗೋದು ಬೇಡ, ಇದ್ರೆ ಇಲ್ಲೇ ಇರೋಣ, ಸತ್ತರೆ ಇಲ್ಲೇ ಸತ್ತು ಬಿಡೋಣ, ನಮ್ಗೆ ಯಾವ ನೌಕರಿನೂ ಬೇಡ ಅನಿಸಲ್ವಾ? ಬೇಕು ನಮಗೆ. ಇಂಗ್ಲೀಷು ಬೇಕು, ಹಿಂದಿ ಬೇಕು, ತಮಿಳು ಬೇಕು, ಕೊಂಕಣಿ ಬೇಕು, ಮಲಯಾಳಂ ಬೇಕು, ಮರಾಠಿ ಬೇಕು, ಗುಜರಾತಿ ಬೇಕು, ಅಸ್ಸಾಮಿ ಬೇಕು, ಇನ್ಯಾವುದನ್ನು ಚೈನೀಸ್ ಇದ್ದರೂ ಬೇಕು, ಜಪಾನೀಸ್ದು ಏನಾದರೂ ಲ್ಯಾಂಗ್ವೇಜ್ ಇದ್ದರೂ ಬೇಕು, ನಮಗೆಲ್ಲ ಲ್ಯಾಂಗ್ವೇಜು ಬೇಕು. ಅದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅಷ್ಟೇ. ಎಲ್ಲ ಶಾಲೆಗಳಲ್ಲಿ ಅದನ್ನು ಮಾಡೋದಕ್ಕಾಗಲ್ಲ. ಕೆಲವು ಶಾಲೆಗಳಲ್ಲಿ ಇರ್ತವೆ, ಅಂಥದಾಗ ಹೋಗ್ತಾರೆ. ಆದರೆ ನಮ್ಮಲ್ಲಿ ದ್ವಿಭಾಷಾ ನೀತಿ ಇದ್ದಿದ್ದನ್ನು ತ್ರಿಭಾಷಾ ನೀತಿಗೆ ಬಂದಿರೋದನ್ನು, ತ್ರಿಭಾಷಾ ನೀತಿಯನ್ನು ನಾವು ಮಾಡ್ತಾ ಇದ್ದೀವಿ, ಇತ್ತು ನಮ್ಮಲ್ಲಿ, ಅದನ್ನು ದ್ವಿಭಾಷಾ ನೀತಿ ಅಂತ ಹೇಳಿ ಪರೋಕ್ಷವಾಗಿ ಹಿಂದಿಯನ್ನು ತೆಗೆದುಹಾಕಿರೋದು, ಅಂದರೆ ಒಂದು ಕಡೆಯಿಂದ ಇನ್ನೊಂದು ಪಾರ್ಟಿ ಶಿಫ್ಟ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ? ಆ ಭಾಷೆ ಬೇಕು ಸರ್. ಯಾಕಂದರೆ ಆ ಭಾಷೆಯಲ್ಲಿ, ಹಿಂದಿ ಭಾಷೆಯಲ್ಲಿ IAS ಎಕ್ಸಾಮ್ಸ್ ಇದ್ದಾವೆ, KS ಎಕ್ಸಾಮ್ ಇದ್ದಾವೆ, ರೈಲ್ವೆ ಎಕ್ಸಾಮ್ಸ್ ಇದ್ದಾವೆ, ಸೆಂಟ್ರಲ್ ಗೌರ್ಮೆಂಟಿಂದ ರಿಕ್ರೂಟ್ಮೆಂಟ್ ಮಾಡೋಂಥ ಎಲ್ಲ ಎಕ್ಸಾಮ್ಸ್ ಇದ್ದಾವೆ, ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ತವೆ. ನಮಗೆ ಕನ್ನಡಕ್ಕಿಂತ ಬೇರೆ ಭಾಷೆಗಳಲ್ಲಿ ಹೆಚ್ಚಿನ ವಿಷಯ ನಮಗೆ ಗ್ರಹಿಸೋದಕ್ಕೆ ಅವಕಾಶ ಇದ್ದೇ ಇದೆ, ಸಾಕಷ್ಟು ಅವಕಾಶ ಇದೆ. ನಾವು ನೋಡಬಹುದು, ಸಾಕಷ್ಟು ಜನ ಏನಾದರೂ ಅತ್ಯುನ್ನತವಾದ ಎಕ್ಸಾಮ್ಗಳನ್ನು IAS, IPS ಈ ಥರ ಏನು ತಗೊಳ್ತಾರೆ, ಅವರು ಕನ್ನಡದ ಜೊತೆಗೆ ಇಂಗ್ಲೀಷ್ ಬುಕ್ಸನ್ನು ರೆಫರ್ ಮಾಡ್ತಾರೆ, ಹಿಂದಿ ಬುಕ್ಸನ್ನು ರೆಫರ್ ಮಾಡ್ತಾರೆ, ಕನ್ನಡ, ಹಿಂದಿ, ಇಂಗ್ಲೀಷ್ ನ್ಯೂಸ್ ಪೇಪರ್ಸು ಕೂಡ ರೆಫರ್ ಮಾಡ್ತಾರೆ. ಹಾಗಿದ್ದಾಗ ನಮಗೆಲ್ಲವೂ ಬೇಕು, ಎಲ್ಲ ಭಾಷೆ ಬೇಕು. ಕನ್ನಡದ ಉಳುವು ನಮಗೆ ಬೇಕೇ ಬೇಕು. ಕನ್ನಡ ಉಳಿದೇ ಉಳಿಯುತ್ತೆ. ಎಲ್ಲಿ ಹೋಗುತ್ತೆ ಕನ್ನಡ ಭಾಷೆ? ನಮಗೆ ನಮ್ಮ ಭಾಷೆಯನ್ನು ನಾವು ಪ್ರೀತಿಸಬೇಕು ಅನ್ನೋದರಲ್ಲಿ ಅನುಮಾನ ಇಲ್ಲ. ಪ್ರೀತಿಸಬೇಕು, ಗೌರವಿಸಬೇಕು, ಎರಡೂ ಸರಿ, ಎಲ್ಲದೂ ಸರಿ. ಬೇರೆ ಭಾಷೆಗಳು ನಮಗೆ ಹೊಟ್ಟೆಪಾಡಿಗಾದರೂ ಬೇಕಿಲ್ವಾ? ನಾವು ಮತ್ತೆ ಎಲ್ಲಿಗೆ ಹೋಗೋಣ? ನಮಗೆ ಬೇರೆ ಭಾಷೆ ಬರಲ್ಲ ಅಂದರೆ ಎಲ್ಲಿಗೆ ಹೋಗೋಣ? ಅವಾಗ ಯೋಚನೆ ಮಾಡಿ. ಏನೋ ಹರ್ಕ ಬರ್ಕ ಇಂಗ್ಲೀಷ್ ಬಂದರೆ, ಹರ್ಕ ಬರ್ಕ ಹಿಂದಿ ಬಂದರೆ ಏನೋ ಒಂಚೂರು ಏನೋ ಮಾಡ್ಬೋದು. ಈ ರಾಜ್ಯ ಅಲ್ಲದೆ ಇನ್ನೊಂದು ರಾಜ್ಯಕ್ಕೆ ಹೋಗಿ ಬದುಕ್ಬೋದು. ಕೆಲವು ಕಂಪ್ನಿಗಳಲ್ಲಿ ಹೋದರೆ ಅನಿವಾರ್ಯ ಅಲ್ವಾ ನಮಗೆ ಇತ್ತೀಚೆಗೆ ಇಂಗ್ಲೀಷ್ ಜ್ಞಾನ. ನಮಗೆ ಕನ್ನಡನೇ, ನಾವು ಕನ್ನಡ ರಾಜ್ಯದವರು, ಕರ್ನಾಟಕದವರು, ನಾವು ಕನ್ನಡ ಬಿಟ್ಟು ಮಾತಾಡಲ್ಲ ಅಂದರೆ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ನಮಗೇನು ಕೆಲಸ ಇದೆ ಸ್ವಾಮಿ? ಸ್ವಲ್ಪ ಯೋಚನೆ ಮಾಡಿ. ಬೇಕು ನಮಗೆ, ಎಲ್ಲದ ಭಾಷೆನೂ ಬೇಕು, ಎಲ್ಲ ಭಾಷೆ ಬೇಕು, ಎಲ್ಲರೂ ಬೇಕು. ಹಾಗಾಗಿ ಇದನ್ನು ಏನು ನಮಗೆ ಹಿಂದಿಯನ್ನು ತೆಗೆದಿದ್ದಾರೆ ಪಾರ್ಟ್ ಎಯಿಂದ, ದಯಮಾಡಿ ಅದನ್ನು ಪಾರ್ಟ್ ಎಗೆ ಹಾಕಬೇಕು. ಮಾರ್ಕ್ಸ್ ಬೇಕು. ಟೀಚರ್ಸ್ಗೆ ಸಂಬಳ ಕೊಟ್ಟಿರಲ್ವ? ಅಷ್ಟೇ ಸಂಬಳ ಕೊಟ್ಟಿರಲ್ವ? ಬೇರೆಯವ್ರಿಗೆ ಕೊಟ್ಟಷ್ಟೇ ಸಂಬಳ ಕೊಟ್ಟು ಅದನ್ನು ಪಾರ್ಟ್ ಬಿಗೆ ಹಾಕೋದಾದ್ರೆ ಏನು ನ್ಯಾಯ ಇದೆ? ಅದರಲ್ಲಿ ಯಾವ ವೈಜ್ಞಾನಿಕ ಸತ್ಯ ಇದೆ? ಯಾವ ವೈಜ್ಞಾನಿಕ ತಥ್ಯ ಇದೆ? ಹೇಳಿ ನೋಡೋಣ. ಹಾಗಾದರೆ ಹಿಂದಿ ಟೀಚರ್ಸ್ ರಿಕ್ರೂಟ್ಮೆಂಟ್ ನಿಲ್ಲಿಸ್ತೀವಿ ಅಂತನ ಪರೋಕ್ಷವಾಗಿ
ಇದರ ಅರ್ಥ ನಿಲ್ಲಿಸಿಬಿಡಿ. ಏನಾಗಬೇಕಾಗಿದೆ, ಸರ್ಕಾರದ ಆದೇಶಕ್ಕೆ ಎಲ್ಲರೂ ನಾವು ತಲೆ ಬಾಗ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಹಿಂದಿ ಭಾಷೆನ ನಿಲ್ಲಿಸ್ರಿ, ಯಾವುದಾದ್ರೂ ನಿಲ್ಲಿಸ್ಲಿ. ಆವಾಗ ಏನಾಗ್ತದೆ, ನಮ್ಮದು ಒಂದು ರಾಜ್ಯ, ಕೇವಲ ನಮ್ಮ ರಾಜ್ಯದೊಳಗೆ ನಾವು ಬದುಕಬೇಕಾಗುತ್ತೆ. ಬೇರೆ ರಾಜ್ಯದ ಜೊತೆಗೆ ನಾವು ಸಂಪರ್ಕವನ್ನು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ನನ್ನ ಒಂದು ಅಭಿಪ್ರಾಯದಲ್ಲಿ ಈ ಹಿಂದಿ ಭಾಷೆಯನ್ನು ತೆಗೆದಿರೋದು ತಪ್ಪು. ದಯಮಾಡಿ ಪಾರ್ಟ್ ಬಿಗೇನು ಹೇಳ್ತಿದ್ರಿ, ಪಾರ್ಟ್ ಎಗೇನೆ ಹಾಕಿ, ಅದರ ಜೊತೆಗೆ ಎಲ್ಲ ಭಾಷೆಗೂ ಎಲ್ಲ ವಿಷಯಕ್ಕೂ ಏನು ವೆಯ್ಟೇಜ್ ಇದೆ ಅದೇ ರೀತಿ ವೆಯ್ಟೇಜನ್ನು ಕೊಡಬೇಕು. ಮುಖ್ಯವಾಗಿ ನಾವಿಲ್ಲಿ ಒಂದು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ, ಭಾಷೆನ ಆ ಕಡೆಗೆ ಈ ಕಡೆಗೆ ಅದಲ ಬದಲ ಮಾಡೋದಲ್ಲ. ಆದರೆ ಯಾವುದೇ ವಿಷಯವನ್ನು ಎಷ್ಟು ಕರಾರುವಕ್ಕಾಗಿ ಕಲಿಸ್ತೀವಿ ಅನ್ನೋದನ್ನು ಮಾತ್ರ ನಾವು ಗಮನದಲ್ಲಿಡಬೇಕಾಗ್ತದೆ. ಸರ್ಕಾರದರಾತು ಅಧಿಕಾರಿಗಳಾತು, ಏನು ನಮ್ಮ ಮಿನಿಸ್ಟ್ರೇಟ್ ಏನಿದೆ ಅದು ಎಲ್ಲಿಗೆ ಗಮನ ಕೊಡಬೇಕು ಅಂತಂದರೆ, ನಾವೇನು ಕಲಿಸ್ತಾ ಇದ್ದೀವಲ್ಲ ಆ ವಿಷಯ ಸರಿಯಾಗಿ ಆಗ್ತಾ ಇದೆಯಾ, ಏನು ಗವರ್ಮೆಂಟ್ ಇಂಟೆನ್ಷನ್ ಏನಿದೆ ಆ ಲೆವೆಲಲ್ಲಿ ಕಲಿಸ್ತಾ ಇದ್ದೀವಾ, ಕಲಿಕೆ ಆಗ್ತಾ ಇದೆಯಾ. ಕೇವಲ ಸ್ಟ್ಯಾಟಿಸ್ಟಿಕಲ್ ನಾನು ಇದನ್ನು ಹೇಳ್ತಾ ಇಲ್ಲ, ಸ್ಟ್ರಗಲ್ ಹೇಳ್ತಾ ಇಲ್ಲ. ಕರ್ನಾಟಕದ ನಮ್ಗೆ ಇಷ್ಟು ಪರ್ಸೆಂಟೇಜ್ ಬಂತು, ಅಷ್ಟು ಪರ್ಸೆಂಟೇಜ್ ಬಂತು, ಈ ಶಾಲೆದು 90% ಬಂತು, 100% ಬಂತು. 100% ಬಂದಿರತಕ್ಕಂಥ ಶಾಲೆಯಲ್ಲಿ ಯಾಕ್ರಿ ಯಾವುದೋ ಒಂದು ಕಾಂಪಿಟೇಟಿವ್ ಒಂದು SD ಎಕ್ಸಾಮ್ ಆಗಲ್ಲ? ಸೊ ಕೆಲವತ್ರ ನಮಗೆ ಗೊತ್ತಿಲ್ಲದ ಹಾಗೆ, ಗೊತ್ತಿದ್ದು ಕೂಡ ಗೊತ್ತಿರದ ಹಾಗೆ ನಟಿಸ್ತಾ ಏನು ನಮಗೆ ರಿಸಲ್ಟ್ ಬರ್ತಾ ಇದೆ ಅದು ಗುಣಾತ್ಮಕ ರಿಸಲ್ಟ್ ಅಲ್ಲ ಅಂತ ನಾವು ಒಪ್ಕೊಳ್ತಾ ಇದ್ದೀವಿ, ಒಪ್ಕೋಬೇಕಾಗುತ್ತೆ. ಈಗೇನಿದೆ ನಮ್ಮ ಎಕ್ಸಾಮಲ್ಲಿ 20 ಮಾರ್ಕ್ಸ್ ಕೊಟ್ಬಿಟ್ಟಿರ್ತೀವಿ. 10th ಎಕ್ಸಾಮಿನೇಷನ್ ಏನು ನಡೀತಾ ಇದೆ ಅದರಲ್ಲಿ ನಮ್ಮಲ್ಲಿ ಏನು 20 ಮಾರ್ಕ್ಸ್ ಇಂಟರ್ನಲ್ಲು ಅಂತ ನಾವು ಕರ್ಕೊಳ್ತಿದ್ದೀವಲ್ಲ, ಆ್ಯಕ್ಚುಲಿ ಅವು ಇಂಟರ್ನಲ್ ಅಲ್ಲ, ಆದರೂ ಇಂಟರ್ನಲ್ ಅಂತ ಕರ್ಕೊಳ್ತಾ ಇದ್ದೀವಲ್ಲ ನಾವು, ಅದನ್ನು 20 ಮಾರ್ಕ್ಸ್ ಎಲ್ಲ ಕೊಟ್ಬಿಟ್ಟಿರ್ತಾರೆ. ಇನ್ನು ಕೇವಲ 13 ಮಾರ್ಕ್ಸ್ಗೆ ಅಂತ ಎಕ್ಸಾಮು. ತಪ್ಪು ಅನಿಸಲ್ವಾ? 13 ಮಾರ್ಕ್ಸ್ ತೆಗೆಯೋದಕ್ಕೆ ಒಬ್ಬ ಸ್ಟೂಡೆಂಟ್ 13 ವರ್ಷ ಓದಬೇಕಾ? ಹಾಗೆ ಕ್ಯಾಲ್ಕುಲೇಟ್ ಮಾಡ್ಕೊತ ಬರೀ, ಲೆಕ್ಕ ಹಾಕ್ಕೊಂತ ಬರೀ. ಮೊದಲಿಂದ ಪ್ರೀ KG, LKG, UKG ಅಲ್ಲಿಗೆ 3 ವರ್ಷ ಮುಗಿದೋಯ್ತು. ಆಮೇಲೆ 10th 10 ವರ್ಷ, 13 ವರ್ಷ ಮುಗಿದೋಯ್ತು. 13 ವರ್ಷ ಆ ಸ್ಕೂಲಾಗಿರೋಂಥ ಒಂದು 13 ಜನ ಮೇಷ್ಟ್ರು, 13 ವರ್ಷ 13 ಜನ ಮೇಷ್ಟ್ರು ಸೇರಿಕೊಂಡು 13 ಮಾರ್ಕ್ಸ್ ತೆಗೆಸೋದಕ್ಕೆ ಇಷ್ಟು ಸ್ಟ್ರಗಲ್ಲ. ಇದನ್ನು ನಾವು ಯೋಚನೆ ಮಾಡಿ, ಇದು ಸರಿಯಲ್ಲ. ಇದನ್ನು ಸರಿಯಾಗಿ ಏನು ಶಿಕ್ಷಣ ತಜ್ಞರಿದ್ದಾರೆ ಅವರನ್ನು ಕುಂದಿರಿಸ್ಕೊಂಡ್ಬಿಟ್ಟು ಗುಣಾತ್ಮಕವಾದ ಶಿಕ್ಷಣ ಕೊಡುವತ್ತ ನಮ್ಮ ಗಮನ ಇರಬೇಕೇ ಹೊರತು ಆ ಕಡೆಯಿಂದ ತೆಗೆದು ಈ ಕಡೆಗೆ, ಈ ಕಡೆಯಿಂದ ತೆಗೆದು ಆ ಕಡೆಗೆ ಹಾಕೋದಲ್ಲ. ಇಲ್ಲಿ ರಾಜಕೀಯವನ್ನು ತರಬೇಡಿ ಸ್ವಾಮಿ. ಸೆಂಟ್ರಲ್ ಗೌರ್ಮೆಂಟ್ ಜೊತೆಗೆ ನಿಮ್ಮ ಬೇಕಾದಷ್ಟು ಜಗಳ ಇರ್ಬೋದು, ಗುದ್ದಾಟ ಇರ್ಬೋದು, ಬೈದಾಟ ಇರ್ಬೋದು, ವೈರುಧ್ಯಗಳು ಇರ್ಬೋದು, ವಿಭಿನ್ನತೆಗಳು ಇರ್ಬೋದು, ಅದು ನಿಮ್ಮ ರಾಜಕೀಯ ಮಟ್ಟದಲ್ಲೇ ಇರಲಿ. ಅದು ನಮ್ಮ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರೋದು ಬೇಡ. ತನ್ಮೂಲಕ ಒಂದು ಕೆಟ್ಟ ಸಮಾಜವನ್ನು ನಿರ್ಮಾಣ ಮಾಡೋದು ಬೇಡ. ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ಜ್ಞಾನ ಸಂಪಾದನೆ ಆಗಬೇಕು, ಹೆಚ್ಚು ಹೆಚ್ಚು ಉದ್ಯೋಗದ ಅವಕಾಶಗಳನ್ನು ಪಡೆಯೋದಕ್ಕೆ ಏನು ಸಾಮರ್ಥ್ಯ ಬೇಕೋ ಅದನ್ನು ಕೊಡುವಂತಹ ಒಂದು ಶಕ್ತಿ ಕೇಂದ್ರಗಳಾಗಬೇಕು ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಶಾಲೆಗಳು, ಶಿಕ್ಷಣ ವ್ಯವಸ್ಥೆ. ಅದರ ಕಡೆಗೆ ತಮ್ಮ ಗಮನ ಇರಲಿ ಅಂತ ಒಂದು ನಿವೇದನೆಯನ್ನು ಅರ್ಪಿಸ್ತಾ ಮುಂದಿನದನ್ನು ಇನ್ನೊಂದು ಭಾಗದಲ್ಲಿ ಹೇಳ್ತಾ ಹೋಗೋಣ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸಾಧ್ಯ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು.